ಇನ್ನೇನಕ್ಕವ್ರೆ ಸಮಾಚಾರ? ಸಮಾಚಾರನೂ ಇಲ್ಲ, ಅನಾಚಾರನೂ ಇಲ್ಲ, ಯಾವುದೂ ಇಲ್ಲ. ಹೋಗಿ ಅಮ್ಮ ಹೋಗು. ಎಲ್ಕ್ ಹೋಗ್ಲಿ? ಎಲ್ಕ್ಕೂ ಹೋಗಲ್ಲ, ಇಲ್ಲೇ ಇದ್ಬಿಡ್ತೀನಿ ಇನ್ಮೇಲೆ. ಸಂಗೀತ, ನನ್ನ ಮಾತು ಕೇಳು. ಮಗುನ್ ಕರ್ಕೊಂಡು ಹೋಗ್ತೀನಿ. ಅವನು ಅಲ್ಲೇ ಇರ್ಲಿ, ಅವನು ಅಲ್ಲಿದ್ರೇನೆ ಆರಾಮಾಗಿರ್ತಾನೆ. ಸುಮ್ಮನೆ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದೀಯ ನೀನು? ಅಮ್ಮ, ನಾನು ಹಬ್ಬ ತೀರ್ಮೇಲೆ ಮಗುನ್ ಕರ್ಕೊಂಡ್ ಬರ್ತೀನಿ. ನೀವು ಹೋಗಿರಮ್ಮ, ಹೋಗಿರಿ ನೀವು. ಹಬ್ಬ ಆಗೋಗ್ಲಿ, ಆಮೇಲೆ ನಾನೇ ಬರ್ತೀನಿ. ನೀನ್ ನಿಧಾನವಾಗಿ ಅಮ್ಮ, ನನ್ನ ಮಗುನ್ ಕರ್ಕೊಂಡು ಹೋಗ್ತೀನಿ. ಹೇಳಿದ್ ಮತ್ತೆ ಕೇಳಿ ಸಂಗೀತ. ಯಾಕೆ ಸಂಗೀತ ಇಷ್ಟೆಲ್ಲ ಹಠ ಮಾಡ್ತಾ ಇದ್ಯಾ? ಇಲ್ಲಿರೋದು ಬೇಡಮ್ಮ. ಸುಮ್ಮನೆ ಅಪ್ಪಮ್ಮಿ ಬರೋದು, ಪದೇ ಪದೇ ಗಲಾಟೆ ಮಾಡೋದು, ಅಕ್ಕಪಕ್ಕದವ್ರು ನೋಡೋದು, ಅದು ಬರೋ ಮಗು ಮನ್ಸು ಕೇಳೋದು ಯಾಕೆ ಬೇಕು? ನಾನು ಮಗುನ್ ಕರ್ಕೊಂಡು ಹೋಗ್ತೀನಿ ಬಿಡಮ್ಮ. ಹ್ಞೂ ಸಂಗೀತಕ್ಕ, ಕರ್ಕೊಂಡು ಹೋಗ್ತೀನಿ ಬಿಡಕ್ಕ. ಬಬ್ಲು, ನಾ ಒಂದೆರಡು ದಿವಸ ಅಲ್ಲಿರ್ಲಿ. ನೀನು ಹಬ್ಬ ಮುಗಿದ್ಮೇಲೆ ಬಾ, ಒಂದ್ ಸ್ವಲ್ಪ ದಿವಸ ಇದ್ಬಿಟ್ಟು ಬರಿಯಾ. ನೀಲ್ಲ ಸಿಂಚು, ಹಬ್ಬ ಮುಗಿಸ್ಕೊಂಡು ನಾನು ಬಬ್ಲುನ ಕರ್ಕೊಂಬರ್ತೀನಿ. ನೀವು ಹೋಗ್ರಿ, ಇವಾಗ ಹೋಗ್ರಿ ನೀವು. ನಾನು ಕರ್ಕೊಂಬರ್ತೀನಿ ಬಬ್ಲುನ. ಇವಾಗ ಯಾಕೆ ಮಗುನ ಬಿಟ್ಟಿರ್ಬೇಕಂದ್ರೆ ಮನ್ಸು ಆತ ಇಲ್ಲ ನಂಗ. ನಾನು ಎಲ್ಲಿ ಕಳ್ಸ್ಕೊಡಲ್ಲ ಮಗುನ. ಹೇಳಿದ್ ಮಾತು ಕೇಳು ಸಂಗೀತ. ನಾಳೆ ಬೆಳಗ್ಗೆ ನೀನೇ ಪಶ್ಚಾತ್ತಾಪ ಪಡ್ಬೇಕಾಗ್ತೈತೆ. ನೋಡ್ಕೊ, ಸುಮ್ಮನೆ ಮಗು ನನ್ನ ಜೊತೆ ಕಳ್ಸ್ಕೊಡು. ಜಾನು ಎಲ್ಲ ಇರ್ತಾಳೆ, ಆರಾಮಾಗಿ ಆಡ್ಕೊಂಡಿರ್ತಾನೆ. ಇಲ್ಲಮ್ಮ, ಇಲ್ಲ ಇಲ್ಲ, ನಾನು ಬಬ್ಲುನ ಎಲ್ಲೂ ಕಳ್ಸಲ್ಲ. ಅವ್ನು ಬಿಟ್ಬಿಟ್ಟು ನಾನು ಇರೋಕ್ಕಾಗಲ್ಲಮ್ಮ. ನಾನು ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ ಅಷ್ಟೇ. ಸುಮ್ಮನೆ ನನ್ನ ಬಲವಂತ ಮಾಡಬೇಡ ನೀನು. ಹೋಗು ನೀನು. ನಾನು ಹಬ್ಬ ತಿರ್ದ್ಮೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಹೋಗ್ ನೀನು. ಹಾಳಾದಳು ನಿನ್ ಜೀವನನು ಹಾಳು ಮಾಡ್ಕೊಂಡಿರೋದಲ್ದೆ ಮಗು ಜೀವನನು ಹಾಳು ಮಾಡ್ತೀಯಲ್ಲ. ಏನೇ ನಿಂಗೆ ಬಂದಿರೋದು? ಹೇಳಿದ್ ಮತ್ತೆ ಕೇಳೆ. ಯಾಕೆ ಈ ಪಾಠಕ್ಕೆ ಬೀಳ್ತಾ ಇದ್ಯಾ? ನಿನ್ ಜೀವನ ಅಂತೂ ಹಾಳಾಗೋಯ್ತು, ಒಡೆದು ಕನ್ನಡಿ ಆಗೋಯ್ತು ನಿನ್ ಜೀವನ. ನೀನು ಅದನ್ನ ಜೋಡ್ಸೋಕೆ ಆಗಲ್ಲ. ಆ ಮಗು ಜೀವನನು ಯಾಕೆ ಹಾಳು ಮಾಡ್ತೀಯಾ? ಅಮ್ಮ ಯಾಕಮ್ಮ? ನಾನು ಹೇಳಿದ್ನಿ ತಾನೆ. ಯಾಕೋ ನನ್ನ ಮನ್ಸು ಸರಿ ಇಲ್ಲ, ಮಗು ಜೊತೆಗಿದ್ರೆ ಸರೋತೈತೆ ಅಂತ ನಾನಿದ್ರೆ ನೀನ್ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನೋಡ್ ಸಂಗೀತ, ಇಲ್ಲಿನ ಜನಗಳು ಸರಿ ಇಲ್ಲ. ಮುಂದೆ ಒಂದ್ ಮಾತು ಮಾತಾಡ್ತಾರೆ, ಹಿಂದೆ ಒಂದ್ ಮಾತು ಮಾತಾಡ್ತಾರೆ. ಜನ ಸರಿ ಇಲ್ಲ. ಅಲ್ಲಿ ಮಗುಗೆ ಏನು ಹೆಚ್ಚು ಕಡಿಮೆ ಮಾಡಿದ್ರೆ ಏನೇ ಮಾಡ್ತೀಯಾ? ನಾನು ಮಗುಗೆ ಯಾರನ್ನ ಏನು ಹೆಚ್ಚು ಕಡಿಮೆ ಮಾಡೋರಂದ್ರೆ ಒಬ್ಬೊಬ್ಬನು ಸಿಕ್ಕಿ ಬಿಡ್ತೀನಮ್ಮ. ಆ ಭಯ ನೀನ್ ಇಟ್ಕೊಂಬೇಡ. ನನ್ನ ಮಗುನ್ ಮುಟ್ಟಕ್ಕೆ ಯಾರಿಗೂ ತಾಕತ್ತಿಲ್ಲ. ಗೊತ್ತಲ್ಲ ನಾನು ಎಂತವಳು ಅಂತ. ನಿನ್ಗೆ ಚೆನ್ನಾಗಿ ಗೊತ್ತು ಬಿಡು. ನಾನಂತೂ ಸುಮ್ಮನೆ ಬಿಡಲ್ಲ. ಅಮ್ಮ, ಹೋಗಿ ಬಿಡಮ್ಮ. ಅಕ್ಕನ ಅಕ್ಕ ಮನ್ಸಿಗೆ ಬೇಜಾರು ಮಾಡ್ಕೊಂಡವಳೆ. ಬಬ್ಲು ಮಕ್ಕ ನೋಡ್ಕೊಂಡಾದ್ರೂ ಸಮಾಧಾನವಾಗಿರ್ತಾಳೆ. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಸಿಂಚನ. ಇಲ್ಲಿ ಜನ ಸರಿ ಇಲ್ಲ. ನಮ್ಮ ಎದುರುಗಡೆ ಒಂದ್ ನಾಟಕ ಆಡ್ತಾರೆ, ಹಿಂದಗಡೆ ಒಂದ್ ನಾಟಕ ಆಡ್ತಾರೆ. ಇಲ್ಲೆಲ್ಲ ಮುಖವಾಡ ಹಾಕೊಂಡಿರೋ ಜನನೇ ಸರಿ ಇಲ್ಲ ಇಲ್ಲಿ. ನಾನೇನು ಅನ್ಕೊಂಡಿದ್ದೆ, ಜನನೇ ಸರಿ ಇಲ್ಲ. ಅವ್ರ ಜನ್ಮಕ್ಕಷ್ಟು ಬೆಂಕಿ ಅಕ್ಕ. ಯಾಕಮ್ಮ, ಏನಾಯ್ತಮ್ಮ? ನನ್ನ ಹತ್ರ ಹೇಳಮ್ಮ, ಏನಾಯ್ತು? ಏನಿಲ್ಲಮ್ಮ, ಸುಮ್ಮನೆ ಹಿಂಗೆ ಏನೋ ಅನ್ಬೇಕು ಅನಿಸ್ತು ಅಂದೆ. ಮಗುನ್ ಕರ್ಕೊಂಡು ಹೋಗೋಣ ನಡಿಯಮ್ಮ. ಅವಳು ಹಿಂಗೆ ಮಾತಾಡ್ತಾ ಇರ್ತಾಳೆ. ಮಾತಾಡ್ಕೊಂಡು ಸಾಯ್ಲಿ. ನನ್ಗೇನಾಗ್ಬೇಕು? ನನ್ಗೆ ಬೇಕಾಗಿರೋದು ಮಗು. ನಾನಂತೂ ನನ್ನ ಮಗುನ್ ಕೊಡಲ್ಲ ಅಷ್ಟೇ. ನನ್ನ ಮಗು ಬಿಟ್ರೆ ನಂಗೆ ಬೇರೆ ಇನ್ಯಾರು ಬೇಕಾಗಿಲ್ಲ. ಅಮ್ಮ, ಹೋಗ್ಲಿ ಬಿಡಮ್ಮ. ಯಾಕಮ್ಮ ಬಲವಂತ ಮಾಡ್ತೀಯ? ಸುಮ್ಮನೆ ಹಬ್ಬ ತಿರ್ದ್ಮೇಲೆ ಬರ್ತೀನಿ ಅಂತ ಹೇಳ್ತಾಳಲ್ಲ. ಬರ್ತಾಳೆ ನಡಿ. ನೋಡೆ, ಹಬ್ಬ ತಿರ್ಗಿದ ತಕ್ಷಣ ನಿನ್ ಮಗುನ್ ಕರ್ಕೊಂಡು ಮನೆಗೆ ಬರ್ಬೇಕು. ನಾನು ಇವಾಗ ಹೇಳ್ತಾ ಇದ್ದೀನಿ, ತಿರ್ಗಿ ಬಂದ್ರೆ ಏಟಿಗೆ ತಿಂತೀಯ ನನ್ನ ಕೈಗ. ಹಬ್ಬ ತಿರ್ಗಿದ ತಕ್ಷಣ ಕರ್ಕೊಂಡ್ ಬರ್ತೀನಮ್ಮ. ನೀನ್ ಇವಾಗ ಹೋಗಮ್ಮ, ಹಬ್ಬ ಮಾಡೋಗ್ರಮ್ಮ. ಸರಿ ಆಯ್ತು. ನೀನ್ ಬರೋ ದಾರಿನ ಕಾಯ್ತಾ ಇರ್ತೀನಿ ನಾನು. ಸರಿನಮ್ಮ. ನಾನು ಬರೋವಾಗ ಸಿಂಚು ಫೋನ್ ಮಾಡ್ತೀನಿ. ಸಿಂಚು ಜೊತೆಗೆ ಬರ್ತೀನಮ್ಮ. ಅವ್ಳು ಫೋನ್ ಮಾಡಿದ ತಕ್ಷಣ ಬಂದು ಕರ್ಕೊಂಡ್ ಬಂದ್ಬಿಡಮ್ಮ. ಸರಿನಮ್ಮ. ನಡಿಯಮ್ಮ, ಇವಾಗ ಹೋಗೋಣ. ಅಕ್ಕ, ಹಬ್ಬ ತಿರ್ದ್ಮೇಲೆ ಬಬ್ಲುನ್ ಕರ್ಕೊಂಡು ಮನೆಗೆ ಬಂದ್ಬಿಡಕ್ಕ. ಸರಿನಮ್ಮ, ಆಯ್ತು. ಸಂಗೀತ, ಬಬ್ಲುನ ಆಚೆ ಒಬ್ಬೊಬ್ಬನೇ ಕಳಿಸ್ಬೇಡ. ಸರಿನಮ್ಮ, ಆಯ್ತು. ಅಮ್ಮ, ಹೊಡೋಣ. ಸರಿನಮ್ಮ, ಆಯ್ತು. ಹಬ್ಬ ಸಾಧ್ವಿಲ್ಲಮ್ಮ. ಗೋಳಿಗಿಲಿ ಇಟ್ಕೊಂಡಿದ್ಲು. ಏನ್ ಬಂಗಾರದ ಕಿರೀಟ ಹೊಚ್ಕೊಂಡವನೆ, ವಜ್ರದ್ದು ಬಂಗಾರದ್ದು. ಎಲ್ಕು ಕಳಿಸ್ಬೇಡ. ಓಹೋ, ಯಾರನ್ನ ಎತ್ತವ್ರೋ ಇಲ್ಲ ಮಕ್ಕಳನ್ನ. ಅವಾಗ್ಲೇ ಯಾರು ಫೋನ್ ಮಾಡಿದ್ರಲ್ಲ? ಏನೇ ಏನು ಅತ್ತಿಗೇನೋ ಏನೋ ಅಂತ ಇದ್ದೆ. ಯಾರು ಫೋನ್ ಮಾಡಿದ್ದು? ಯಾರು ಇಲ್ಲ, ಹೋಗಮ್ಮ. ನನ್ನ ಫ್ರೆಂಡು, ಅವ್ರ ಅತ್ತಿಗೆಗೇನೋ ಹುಷಾರಿಲ್ವಂತೆ, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ದೆ ಅಂತ ಹೇಳಿದ್ರು. ಏನ್ ನಿನ್ಗೆ ಯಾರು ಅತ್ತಿಗೆ ಅಂತ ಅನ್ಲೇಬಾರ್ದು, ಹಂಗೆ ಹೊಡ್ ಬರ್ತೀಯಾ? ಕರೆಕ್ಟಾಗಿ ಹೇಳಿ, ಯಾರು ಫೋನ್ ಮಾಡಿದ್ದು ನಿಂಗೆ? ಹೇಳು ಕರೆಕ್ಟಾಗಿ, ಹೊಡ್ತೀನಿ ನಿಂಗೆ. ಯಾರು ಫೋನ್ ಮಾಡಿಲ್ಲ, ಹೋಗಮ್ಮ. ಯಾರ ಜೊತೆನೂ ಫೋನಲ್ಲೇ ಮಾತಾಡ್ಬಾರ್ದು ನಿನ್ನ ಹತ್ರ. ಹಂಗೆ ಬರ್ತೀಯ ಯಾರು ಅಂತ. ಒಂದಲ್ಲ ಒಂದ್ ದಿವಸ ಕಳ್ಳ ಸಿಕ್ಕಾಕೊಂತಾನೆ, ಆವಾಗಿದೆ ನಿಂಗೆ. ಸಿಕ್ಕಾಕೊಂಡ್ಮೇಲೆ ನೋಡೋಣ ಅಂತ ಹೋಗು. ಅಮ್ಮ ಯಾಕೆ ಅತ್ತಿಗೆನ್ ಕಂಡ್ರೆ ಯಾವಾಗ್ಲೂ ಸಿಡಿ ಅಂತ ಇರ್ತಾರೆ. ಅವ್ರೇನ್ ಮಾಡಿದ್ರು ಪಾಪ? ಅಮ್ಮನ್ಗೆ ಅತ್ತಿಗೆನ್ ಕಂಡ್ರೇನೆ ಆಗಲ್ಲ. ಏನಿವತ್ತು ಮನೇಲೆ ಇದ್ದೋಗಿರೋದು ನಮ್ ಬೇಬಿ? ಎಲ್ಲೂ ಹೊರಗಡೆ ಹೋಗಿಲ್ಲ? ಡ್ಯಾಡ್, ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ಬಂದ್ರಲ್ಲ. ಏನಮ್ಮ ವಿಶೇಷ? ನಮ್ ಬೇಬಿ ನಂಗೋಸ್ಕರ ಕಾಯ್ತಾ ಇರೋದು? ಏನೋ ವಿಶೇಷ ಇದೆ ಡ್ಯಾಡ್, ಸರ್ಪ್ರೈಸ್ ಇದೆ ನಿಮ್ಗೆ. ಹೌದಾ? ಏನಮ್ಮ ಅಂತ ಸರ್ಪ್ರೈಸು? ಅಪ್ಪ, ಪಮ್ಮಿ ಅತ್ತಿಗೆ ಫೋನ್ ಮಾಡಿದ್ರು. ಹೌದಾ? ನಿಧಾನವಾಗಿ ಹೇಳು, ನಿಮ್ಮಮ್ಮ ಬಂದ್ಬಿಡ್ತಾಳೆ. ಏನ್ ಹೇಳಿದ್ರು? ಅಪ್ಪ, ಅತ್ತಿ ಹೇಳಿದ್ರು ಮಗು ಸಿಕ್ತಂತೆ. ಹೌದಾ? ಎಂತ ಖುಷಿ ವಿಷಯ ಹೇಳ್ದಮ್ಮ. ಮಗು ಚೆನ್ನಾಗವನಂತ? ಅಪ್ಪ, ಚೆನ್ನಾಗಿದ್ದಾನಂತೆ. ಫೋಟೋ ಕಳಿಸು ಅತ್ತಿಗೆ ಅಂತ ಹೇಳಿದೆ. ಇಲ್ಲ, ಇವಾಗ ಆಗ್ಲಿಲ್ಲ. ಅವರು ಮಗುನ ಮುಟ್ಟಕ್ಕೆ ಬಿಡ್ತಿಲ್ಲ. ನೆಕ್ಸ್ಟ್ ಟೈಮ್ ಕಳಿಸ್ತೀನಿ ಅಂತ ಹೇಳಿದ್ರು. ಯಾವಾಗ ಕರ್ಕೊಂಬತ್ತಲ್ಲಂತಮ್ಮ ಮಗುನ? ಅಪ್ಪ, ಅದೇ ಬೇಜಾರಿನ ವಿಷಯ. ಅವ್ರಿಗೆ ಕೋರ್ಟ್ಗೆ ಹೋಗ್ತೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಭಯ ಇಟ್ರು ಅವರು ಮಗುನ್ ಕೊಡ್ತಾ ಇಲ್ಲ ಅಂತಪ್ಪ.
ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ, ಕೋರ್ಟ್ ಮುಖಾಂತರ ಮಗುನ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರು. ಹೆಂಗೋ ನನ್ನ ಮೊಮ್ಮಗನ್ ಸಿಕ್ಬಿಟ್ನಲ್ಲಮ್ಮ, ನಂಗೆ ಅಷ್ಟೇ ಖುಷಿ ಬಿಡಮ್ಮ, ಅಷ್ಟೇ ಖುಷಿ. ಅದೇ ಒಂದು ಕೊರತೆ ಆಗಿತ್ತಮ್ಮ, ನನ್ನ ಹೆಸರು ಹೇಳೋಕ್ಕೆ ಯಾರೂ ಇಲ್ಲ. ನನ್ನ ಮೊಮ್ಮಗನೆಲ್ಲವನೋ ಏನೋ ಅಂತ ಹೆಂಗೋ ಸಿಕ್ಕಿದ್ನಲ್ಲ, ಹೋಗ್ಲಿ ಬಿಡಮ್ಮ, ನಂಗಂತೂ ಸಂತೋಷ ಆಯ್ತು. ಹ್ಞೂ ಅಪ್ಪ, ಮಗು ಸಿಗ್ತಾನೆ ಅತ್ತಿಗೆ ಕರ್ಕೊಂಡ್ ಬಂದ್ಬಿಡ್ತಾರಂತೆ ಇಲ್ಲಿಗೆ, ಅಲ್ಲಿ ಇರಲ್ವಂತೆ. ಕರ್ಕೊಂಡ್ ಬಂದ್ಬಿಡ್ಲಿ ನಮ್ಮ, ಬಂದ್ಬಿಡ್ಲಿ, ಮಗು ನಮ್ಮ ಹತ್ರನೇ ಇರ್ಲಿ. ನನಗೆ ಗೊತ್ತಿತ್ತು ನೀನು ಆವಾಗಲೇ ಅತ್ತಿಗೆ ಅತ್ತಿಗೆ ಅಂತ ಮಾತಾಡ್ತಾ ಇದ್ದಾಗೆ ಅವಳೇ ಫೋನ್ ಮಾಡಿರೋದು ಅಂತ. ನಾನು ಎಷ್ಟು ಸತಿ ಹೇಳಿಲ್ಲ ನಿನ್ಗೆ ಅವಳ ಜೊತೆ ಮಾತಾಡ್ಬೇಡ ಅಂತ. ಮದುವೆ ಆದ 2 ವರ್ಷಕ್ಕೆ ನಿಮ್ಮ ಅಣ್ಣನ್ ತಿನ್ಕೊಂಡ್ಲು, ಇದ್ದಿದ್ದೊಂದು ಮಗುನು ತಿನ್ಕೊಂಡ್ಲು. ಅವಳೇನಕ್ಕೆ ಬೇಕು, ಹೇಗ್ ಬೇಕು? ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ. ನಮ್ಮ ಮನೆ ಸೊಸೆ, ನಮ್ಮ ಮನೆ ಮೊಮ್ಮಗು, ಅವ್ರು ಇಲ್ಲಿಗೆ ಬರ್ತಾರೆ, ಇನ್ನೆಲ್ಲಿಗೆ ಹೋಗ್ಬೇಕು? ಇಷ್ಟು ದಿವಸದಿಂದ ದೂರ ಇಟ್ಟಿದ್ದೆ ಸಾಕು, ಅವ್ರು ಇನ್ನು ನಮ್ಮನೆಲ್ಲ ಇರ್ತಾರೆ. ಇಲ್ಲಿ ಆಸ್ತಿ ಬಿಸ್ನೆಸ್ ಎಲ್ಲ ಯಾರು ನೋಡ್ಕೊಂತಾರೆ, ನೀನ್ ನೋಡ್ಕೊಂತೀಯಾ? ಅವಳಿಗೇನ್ ಕೊಡ್ತೀನಿ ನಾನು ಆಸ್ತಿ? ನಾನ್ ಕೊಡಲ್ಲ. ಮದ್ವೆ ಆದ 2 ವರ್ಷಕ್ಕೆ ನನ್ನ ಮಗನ ನುಂಗಿ ನೀರ್ ಕೊಡ್ಕೊಂಡ್ಲು, ಮೊಮ್ಮಗನು ಪತ್ತೆ ಇಲ್ದಂಗ್ ಮಾಡಿದ್ಲು. ಇನ್ನೇನ್ ಬೇಕಾಳು? 5 ವರ್ಷದಿಂದ ನಮ್ಮಿಂದ ದೂರನೇ ಇದ್ದಾಳೆ, ಹಂಗೆ ಇದ್ಬಿಡ್ಲಿ. ಬೇಕಾಗಿಲ್ಲ ಅವಳು ನಮ್ಮ ಮನೆಗ್ ಬರೋದು. ನೀವ್ ಯಾರಾದ್ರೂ ಅವಳ ಹತ್ರ ಮಾತಾಡಿರೋದು ನೋಡಿದ್ರೆ ನಾನಂತೂ ಸುಮ್ನೆ ಇರಲ್ಲ ಅಷ್ಟೇ. ನೋಡ್ರಿ, ಇರೋ ಬರೋ ಆಸ್ತಿ ಎಲ್ಲಾನು ಇವಳ ಹೆಸರಿಗೆ, ಸಂಜೆ ಹೆಸರಿಗೆ, ಇಬ್ಬರ ಹೆಸರಿಗೂ ಮಾಡ್ರಿ. ಅವಳಿಗೇನು ಕೊಡಬಾರ್ದು ಅಷ್ಟೇ. ಅವಳಿಗೂ ನಮಗೂ ಯಾವ್ದೇ ಸಂಬಂಧ ಇಲ್ಲ. ಅವಳು ನಮ್ಮ ಮನೆಗ್ ಬರ್ಬಾರ್ದು. ಅಮ್ಮ, ನನ್ಗೇನ್ ಆಸ್ತಿ ಬೇಕಾಗಿಲ್ಲ, ನನ್ನ ಹೆಸರಿಗೇನು ಬರಿಬೇಟ್ರಿ ಆಯ್ತಾ? ಅತ್ತಿಗೇನು ಪಾಪನು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ನೀನ್ ಸುಮ್ನೆ ಏನೇನೋ ಮಾತಾಡ್ಬೇಡಮ್ಮ. ಅಪ್ಪನ ಹೆಸರು ಹೇಳಕ್ಕಂತ ಒಂದ್ ಮಗು ಬೇಡವೇನಮ್ಮ? ಏನ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ಅಪ್ಪನ ಹೆಸರು ಹೇಳುತ್ತಾ? ನಮ್ಮ ಮಾವ ಹೆಸರು ಹೇಳುತ್ತಾ? ನೀನ್ಯಾಕಮ್ಮ ಇಷ್ಟೊಂದು ಚೀರಾಡ್ತಾ ಇದ್ಯಾ? ಏಯ್, ನಿನ್ಗೇನು ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ. ಚಿಕ್ಕೊಳ್ಳಾಗೆ ಇರ್ಬೇಕು ನೀನು. ಅವಳು ಹೇಳ್ತಾ ಇರೋದು ನಿಜನೇ, ಅವಳೇನು ಹೇಳ್ತಾ ತಪ್ಪೇನು ಹೇಳ್ತಾ ಇಲ್ಲ, ಇರೋ ವಿಷಯನೇ ಅವಳು ಹೇಳ್ತಾ ಇರೋದು. ನೋಡ್ರಿ, ಅವಳು ನಮ್ಮ ಮನೆಗ್ ಬರೋದ್ ಬೇಕಾಗಿಲ್ಲ ಆಯ್ತಾ? ಮಗುನ್ ಬೇಕಾದ್ರೆ ಹೋಗಿ ಮಾತಾಡ್ಸ್ಕೊಂಬನ್ರಿ, ನಮ್ಮ ಮನೆಗ್ ಬರೋದ್ ಬೇಕಾಗಿಲ್ಲ. ಇಲ್ಲ ಮಗುನು ಸಾಕಕ್ಕಾಗಲ್ಲ ಅಂತಂದ್ರೆ ತಗೊಂಬಂದ್ಬಿಟ್ರಿ, ನಮ್ಮ ಮಗು ನಾವೇ ನೋಡ್ಕೊಳ್ಳೋಣ. ತಾಯಿನ್ ಬಿಟ್ಟು ಮಗು ಇರ್ತೈತಾ? ನನ್ನ ಬಿಟ್ಬಿಟ್ಟು ನೀವ್ ಇರ್ತೀರಾ ನೋಡೋಣ ಒಂದ್ ದಿವಸ ಏನಾದ್ರು? ಹಂಗೆ ತಾಯಿ ಮಗುನು ಅವ್ರು ಬಂದ್ ನಮ್ಮನೇಲಿ ಇರ್ತಾರೆ. ಬೇಕಾಗಿಲ್ಲ, ಅವಳು ನಮ್ಮ ಮನೆಗ್ ಬರೋದ್ ಬೇಕಾಗಿಲ್ಲ ಅಷ್ಟೇ. ಯಾಗೋ ನಮ್ ಪಾಲಿಗಿಲ್ಲ ಅಂದಿದ್ ಮಗು ಚಿಕ್ಕೈತಲ್ಲ ಅಂತ ಅನ್ನೋದ್ ಬಿಟ್ಬಿಟ್ಟು ಏನ್ ನೀನ್ ಮಾತಾಡ್ತಾ ಇರೋ ಮಾತು? ಅಜ್ಜಿ ಆಗಿದ್ದೇನಾ ಮೊಮ್ಮಗನ್ ಕೋರೋದ್ ನೀನು? ನಾನೇನ್ ಮಗು ಬೇಡ ಅಂತ ಹೇಳ್ತಾ ಇಲ್ಲಲ್ಲ, ಮಗುನ್ ಕರ್ಕೊಂಬನ್ರಿ. ಅವಳು ನಮ್ಮ ಮನೆಗ್ ಬರೋದ್ ಬೇಡ ಅಷ್ಟೇ. ಅತ್ತಿಗೆಗೆ ಬೇಕಾದಷ್ಟು ಆಸ್ತಿ ಐತಮ್ಮ, ಏನ್ ಅವ್ರೇನು ಗತಿ ಇಲ್ದವ್ರಲ್ಲ? ಅವ್ರಿಗಿನ್ಯಾರವ್ರ? ನಾವ್ ಬಿಟ್ರೆ ಅವ್ರಿಗೇನ್ ಅಪ್ಪ ಅಮ್ಮ ಅವ್ರ? ಯಾರಿದ್ದಾರೆ? ಯಾರಾದ್ರೂ ಇರ್ಲಿ, ಯಾರಾದ್ರೂ ಇಲ್ದೆ ಹೋಗ್ಲಿ, ಬೇಕಾಗಿಲ್ಲ. ನನ್ ಮೊಮ್ಮಗ ನಾನ್ ಕರ್ಕೊಂಡ್ ಬರ್ತೀನಿ, ನೀವ್ ಯಾರು ಕರ್ಕೊಂಡ್ ಬರ್ತಾ ಇದ್ರು ಪರವಾಗಿಲ್ಲ. ನಾವೇ ಮದ್ವೆ ಆಗಿ 1 ವರ್ಷ ಆಯ್ತು, ಒಂದ್ಸತಿ ಹೋಗಿ ಅತ್ತಿಗೆನ್ ಮಾತಾಡ್ಸ್ಕೊಂಡ್ ಬರ್ತೀರಮ್ಮ ಅಂದ್ರೆ ಬೇಡ ಬೇಡ ಅಂತ ತಡೆ ಹಿಡಿದ್ರಿ. ಇವಾಗ ನೀವ್ ಹೋಗಿ ಮೊಮ್ಮಗನ್ ಕರ್ಕೊಂಡ್ ಬಂದ್ಬಿಡ್ತೀರಾ? ಫೋನ್ ಮಾಡಿದಾಗೆಲ್ಲ ಕರ್ಕೊಂಬಾರೆ, ಸಂಜೆ ನೀನ್ ಮನೆಗ್ ಬಾರೆ, ನಾನ್ ಮದ್ವೆ ಆದಾಗಿಂದ ನಿಮ್ಮಿಬ್ರು ನೋಡ್ಲೇ ಇಲ್ಲ ಅಂತ ಯಾವಾಗ್ಲೂ ಕೇಳ್ಕೊಂತಾರೆ. ಒಂದ್ಸರಿ ಹೋಗ್ ಬರ್ತೀರಮ್ಮ, ಸಂಜೆನ್ ಪರಿಚಯ ಮಾಡಿಸ್ಬಿಟ್ಟು ಬರ್ತೀನಿ ಅಂತಂದ್ರೆ ನೀವೇನ್ ಒಪ್ಕೊಂಡ್ರೆ ನಂಗೆ? ಇವಾಗ ಹೋಗಿ ಮಗುನ್ ಕರ್ಕೊಂಡ್ ಬಂದ್ಬಿಡ್ತಾರಂತೆ. ಏನ್ ಅತ್ತಿಗೆ ಮಗುನ್ ಬೀದಿಗೆ ಬಿಟ್ಟಿದ್ರೆ ನೀವ್ ಹೋಗಿ ಕರ್ಕೊಂಡ್ ಬಂದ್ಬಿಡ್ರಿ. ಏನ್ ಮಾತಾಡ್ತೀರಮ್ಮ? ನೋಡೆ, ನೀನ್ ಎಷ್ಟು ಹೇಳಿದ್ರು ಅಷ್ಟೇ, ಅವಳು ನನಗ್ ಬೇಕಾಗಿಲ್ಲ. ಅವಳು ನಮ್ಮ ಮನೆಯೊಳಗಿರೋದು ನನ್ಗಿಷ್ಟ ಇಲ್ಲ. ನಿನ್ಗಿಷ್ಟ ಇಲ್ಲ ಅಂತಂದ್ರೆ ಮೊಮ್ಮಗನ ಎಲ್ಲಿ ಬಿಡ್ಬೇಕು ನಾನು? ಏನ ನಾಸ್ತಿಗೆ ಒಬ್ಬ ವಾರಸ್ತಾರನ್ ಬೇಡ್ವಾ? ಇವಾಗ ರೀಟಾಗಿ ಮಗು ಆಗಲ್ವಾ? ಅದೇ ಆಗಲ್ವಾ? ಪ್ರಪಂಚದಲ್ಲಿ ಇರೋರು ಎಲ್ಲರೂ ಹೆಣ್ಮಕ್ಳು ಮಕ್ಳು ನಮ್ಮ ಆಸ್ತಿ ವಾರಸ್ತಾರಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲ ಎಲ್ಲೋಗ್ಬೇಕು? ಏನ್ ಮಾತಂತ ಮಾತಾಡ್ತಾ ಇದ್ದೀರಾ? ನಾನು ನನ್ ಸಂಸಾರ ನೋಡ್ಕೊಳ್ಳೋದ್ ಬಿಟ್ಬಿಟ್ಟು ನಿಮ್ಮನ್ನ ನೋಡ್ಕೊಂಡ್ ಕುತ್ಕೊಂತೀನಿ. ನನ್ಗೇನ್ ಗ್ರಾಚಾರನ? ಹೋಗಮ್ಮ ಹೋಗಮ್ಮ, ನಾವು ನಮ್ಮ ಅತ್ತೆ ಊರ್ಗ್ ಹೋಗಿ ಅಲ್ಲೇ ಸೆಟ್ಲ್ ಆಗ್ತೀವಿ. ಸಂಜೆಗೆ ಇಲ್ಲೆಲ್ಲ ಸೆಟ್ ಆಗ್ತಾ ಇಲ್ಲ, ನಾವ್ ಇಂಡಿಯಾಗೆ ಹೋಗ್ತೀವಿ. ನೀನೇನಾದ್ರೂ ಮಾಡ್ಕೋ. ನಾನೇನ್ ಹೇಳಿದ್ನ ನಿಮ್ಮನ್ ಸಾಕ್ತೀನಿ ಅಂತ? ನನಗ್ ಬೇಕಾಗಿಲ್ಲ. ನಾನ್ ಸಂಜೆ ಎಲ್ಲಿರ್ತಾನೋ ಅಲ್ಲಿರ್ತೀನಿ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ರಿ. ಬೇಬಿ, ನಿಮ್ಮ ಅಮ್ಮಂದ್ ಇದ್ದಿದೆ ಬಿಡಮ್ಮ. ಈ ಸತಿ ಮಮ್ಮಿ ಫೋನ್ ಮಾಡಿದಾಗ ಅಪ್ಪ ಕೇಳಿದ್ರು ಮಗುದು ಫೋಟೋ ಕಳ್ಸ್ಬೇಕಂತೆ ಅಂತ ಹೇಳ್ತೀರಮ್ಮ? ಸರಿನಪ್ಪ, ಆಯ್ತು ಹೇಳ್ತೀನಿ. ನಂಗೂ ನೋಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ಯಾಕಮ್ಮ ನಿಮ್ಮಮ್ಮ ಹತ್ರ ಹಂಗ್ ಮಾತಾಡ್ಬಿಟ್ಟೆ? ನಾವೇ ನಿಮ್ಮ ನೋಡ್ಕೊಂತೀವಿ ಅಂತ ಹೇಳಿದ್ರ ಅಂತ ಅಮ್ಮನ ರೇಗ್ಸಕ್ಕಾಗಿ ಮಾತಾಡ್ದೆ ಅಷ್ಟೇಪ್ಪ. ಅದ್ಕೇನು ಮಗು ಮನೆಗ್ ಬರ್ಲಿ ಅಂತ ಆಸೆಪ್ಪ. ಆಯ್ತಮ್ಮ, ಬರ್ಲಿನಮ್ಮ, ನಂಗೂ ಖುಷಿನೇ ಅಲ್ಲ ಮೊಮ್ಮಗನ್ ಮನೆಗ್ ಬಂದ್ರೆ. ಈ ಸತಿ ಫೋನ್ ಮಾಡಿದೆ, ಒಂದ್ ಫೋಟೋ ಕಳ್ಸು ಅಂತ ಹೇಳಮ್ಮ. ಸರಿನಪ್ಪ, ಆಯ್ತು.